ರಚನಾ ಬಾ ಮ್ಯೂಸಿಕಲ್ ಚೇರ್ ಆಡುವ. ಬೇಡ ಕಮ್ಲಿ, ನಾನು ಆಡಿದ್ರೆ ಪಕ್ಕ ಸೋಲ್ತೀನಿ. ಸೋಲು ಗೆಲುವು ಮುಖ್ಯ ಅಲ್ಲ, ಆಟ ಆಡೋದು ಮುಖ್ಯ. ಬಾ. ಸೋಲು ಗೆಲುವು ನಮ್ಮಿಬ್ರಿಗೂ ಬಂದೆ. ಪೇಪರ್ ಎಲ್ಲ ಬಂತಾ? ಇನ್ನೂ ಇಲ್ಲ. 3 ದಿನ ಆಯ್ತಲ್ಲ, ಇನ್ನೂ ಬಂದಿಲ್ವಾ? ಇಲ್ಲ, ಅದು ಒಂದೇ ಒಂದು ಪೇಪರ್ ಬರಬೇಕು, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಅದು ಬರಲಿ, ಆಮೇಲಿದೆ ಅವ್ರಿಗೆ. ನೀನು ಹೇಳಿದೀಯ ನೀನು ಬದಲಾಗಲ್ಲ ಅಂತ, ಆದರೂ ನಿನ್ನ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಲ್ಲ ತಾನೇ? ಖಂಡಿತ ಇಲ್ಲ. ಆಗಲ್ಲ, ಅವ್ರ ಮನೆಯವರೆಲ್ಲ ನಿನ್ನ ಅಳಿಯ ಅಂತ ಒಪ್ಕೊಂಡಿದ್ದಾರೆ. ಸೊ ನಿನಗೂ ಅವ್ರ ಬಗ್ಗೆ ಫೀಲಿಂಗ್ಸ್ ಇತ್ತು. ನೀನು ಹೆಂಡತಿ ಬಗ್ಗೆ ಸಾಫ್ಟ್ ಕಾರ್ನರ್ ಹುಟ್ಟಿ. ಖಂಡಿತ ಇಲ್ಲ. ನಾನು ಅವ್ರ ಮನೆಯವ್ರ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತಾನೆ ಅವಳನ್ನ ಮದುವೆ ಆಗಿದೆ. ಅದು ಬಿಟ್ಟರೆ ಅವಳ ಮೇಲೆ ಪ್ರೀತಿ, ಕನಿಕರ, ಕರುಣೆ ಇವೆಲ್ಲ ಯಾವೂ ಇಲ್ಲ. ನನಗೆ ನನ್ನ ದ್ವೇಷ ಮುಖ್ಯ. ನನ್ನ ದ್ವೇಷ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಅವರೆಲ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಹೇಳು ಬೇಬಿ. ಓ ಗಾಡ್ ಮಾಮ್, ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ವಾಟ್? ಶಿವನ್ ಪೂಜೆಯಲ್ಲಿ ಕಡಿ ಬಿಟ್ಟಂಗೆ ಆ ಕೆಸ್ಟಿನ್ ಕಮ್ಲಿ ಬಂದು ಎಲ್ಲ ಸ್ಪಾಯ್ಲ್ ಮಾಡ್ಬಿಟ್ಲು ಮಾಮ್. ನಾನು ಅನ್ಕೊಂಡಿದ್ದೆಲ್ಲ ಸ್ಪಾಯ್ಲ್ ಮಾಡ್ಬಿಟ್ಲು. ಅವಳು ಯಾಕೆ ಬಂದ್ಲು? ಬಟ್ ಅವಳು ಬಂದ್ರು ರಿಷಿ ನಿನ್ ಜೊತೆ ಇರ್ಬೇಕಿತ್ತಲ್ವಾ? ಅವನು ಅಷ್ಟೊಂದು ಇಂಪ್ರೆಸ್ ಆಗಿದೆ ತಾನೆ? ನೋ ಮಾಮ್, ಅವರಿಬ್ರು ಹೊಸದಾಗಿ ಮದುವೆ ಆಗಿರೋ ಥರ ರೊಮ್ಯಾಂಟಿಕ್ ಆಗಿ ಕೈ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಮಾಮ್. ಈ ಸೀನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಮಾಮ್, ಹೊಟ್ಟೆ ಉರಿದೋಗ್ತಿದೆ ನನಗೆ. ರಿಷಿ ಅವಳು ಬಂದ ತಕ್ಷಣ ಅವಳ ಜೊತೆ ಇರ್ತಾನೆ ಅಂದರೆ ನೀನು ಇನ್ನೂ ಅವ್ನ ಮನಸ್ಸಿನಲ್ಲಿ ಆಳವಾಗಿ ಕೂತಿಲ್ಲ ಅಂತ. ಅಂದರೆ ನಿನ್ನ ಪ್ರಯತ್ನ ಸೋತಿದೆ. ಹೋಗಿ ಮಾಮ್, ನೀವು ನಾನು ಇಷ್ಟೆಲ್ಲ ಮಾಡಿದ್ರು ನೀವು ಮತ್ತೆ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ದೀರಾ. ಫೈನ್, ಲೀವ್ ಇಟ್. ನಾನು ಏನೇ ಮಾಡಿದ್ರು ಐ ಆಮ್ ದ ಲೂಸರ್. ಓಕೆ, ಕೂಲ್ ಕೂಲ್ ಬೇಬಿ, ಕೋಪ ಮಾಡ್ಕೋಬೇಡ. ನೀನು ಕೂಲ್ ಆಗಿದ್ರೇನೆ ಕೆಲಸ ಆಗೋದು. ಮಾಮ್, ಕೆಲಸ ಎಲ್ಲ ಸ್ಪಾಯ್ಲ್ ಆಗೋಯ್ತಲ್ಲ, ಇನ್ನೇನಿದೆ? ಲುಕ್ ಬೇಬಿ, ನೀನು ಈಗಲೇ ಮನೆಗೆ ಬಾ. ಮಾಮ್, ನನ್ನ ಹೊಟ್ಟೆಯಲ್ಲಿ ಯಾರೋ ಮೆಣಸಿನ್ಕಾಯಿ ಹಾಕಿ ಜಜ್ದಾಗ ಆಗ್ತಿದೆ. ನಂಗೆ ಎಷ್ಟು ಜಲಸ್ ಫೀಲ್ ಆಗ್ತಿದೆ ಗೊತ್ತಾ? ನನಗೆ ಅರ್ಥ ಆಗುತ್ತೆ, ನೀನು ಅಲ್ಲಿರಬೇಡ. ಜಸ್ಟ್ ಕಮ್.
ಋಷಿನ ಇಂಪ್ರೆಸ್ ಮಾಡೋಕ್ಕೋಸ್ಕರ ನಾನು ಕಷ್ಟಪಟ್ಟು ಸೀರೆ ಉಡೋದನ್ನೆಲ್ಲ ಕಲಿತೆ. ಬಟ್ ಈ ಕ್ಯಾಸ್ಟ್ರಿನ್ ಕಮ್ಲಿ ಬಂದು ನಾನು ಟೋಟಲ್ ಆಗಿ ಡಿಪ್ರೆಸ್ಸೇ ಮಾಡಿಬಿಟ್ಲು. ಐ ಹೇಟ್ ಹರ್. ಏನು ಹಾಗೆ ನೋಡ್ತಿದ್ದೀರಾ? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನಗೂ ನಿನ್ನ ಮಗಳಿಗೂ ಬರೀ ದೇಹ ಬೆಳೆದಿದ್ದಿ ಹೊರತು ಬುದ್ಧಿ ಬೆಳೆದಿಲ್ಲ. ಈಗ ಯಾಕೆ ಈ ಮಾತು? ನಾನು ಎಷ್ಟು ತಿಳಿ ಹೇಳಿದ್ರು ನೀವಿಬ್ಬರು ಕಮಲಿ ಜೀವನದಲ್ಲಿ ಆಟ ಆಡೋದು ಬಿಡಲಿಲ್ವಲ್ಲ. ಒಂದು ತಿಳ್ಕೊ ಊರ್ಮಿಳಾ, ನೀನು ನಿನ್ನ ಮಗಳಿಗೆ ಏನೇ ಮಾಡಿಸಿದ್ರು ಏನೇ ಹೇಳ್ಕೊಟ್ರು ಅವಳು ಸೋಲ್ತಾಳೆ. ಯಾಕೆಂದರೆ ಅವಳಿಗೆ ಜೀವನದಲ್ಲಿ ಕಷ್ಟದ ಅನುಭವ ಇಲ್ಲ, ಪ್ರೀತಿ ಬೆಲೆ ಗೊತ್ತಿಲ್ಲ. ಬಯಸಿದ್ದೆಲ್ಲ ಬೇಕು ಅನ್ನೋ ಬುದ್ಧಿ ಅವಳಿಗೆ. ಅದಕ್ಕೆ ಅಮ್ಮ ಆಗಿ ನೀನು ಸೊಪ್ಪಾಗ್ತಾ ಇದೀಯ. ಅದಕ್ಕೆ ಅವಳ ಜೀವನ ಹೀಗಾಗಿರೋದು. ಸಾಕತ್ತೆ ನೋಡಿ, ಮೊದಲೇ ನಾನು ಕೋಪದಲ್ಲಿದ್ದೀನಿ. ಹೀಗೆಲ್ಲ ಮಾತಾಡಬೇಡಿ. ನನಗೂ ಕೋಪ ಬರಲ್ವಾ? ನನಗೂ ಕೋಪ ಬರಲ್ವಾ? ಅದೆಷ್ಟು ಅಂತ ಕಮಲಿಗೆ ದ್ರೋಹ ಮಾಡ್ತೀರಿ ನೀವಿಬ್ರು. ಆದರೆ ನನಗೆ ನಂಬಿಕೆ ಇದೆ, ಕಮಲಿಗೆ ನೀವೆಷ್ಟೇ ಮೋಸ ಮಾಡೋಕ್ಕೆ ನೋಡಿದ್ರು ದೇವರು ಅವಳ ಪರವಾಗೇ ಇದ್ದಾನೆ. ಕಮಲಿಗೆ ನ್ಯಾಯ ಕೊಡಿಸ್ತಾನೆ. ಕಮಲಿನೂ ಅಷ್ಟೇ ಹೋರಾಡಿ ಗೆದ್ದೇ ಗೆಲ್ತಾಳೆ. ಯಾಕೆಂದರೆ ಅವಳು ಕಷ್ಟದಲ್ಲಿ ಹುಟ್ಟಿ ಬೆಳೆದವಳು, ಕಷ್ಟನ ತುಳ್ಕೊಂಡು ಬಂದವಳು. ಎಂಥ ಕಷ್ಟ ಬಂದರೂ ಎದುರಿಸಿ ನಿಲ್ತಾಳೆ. ಅವಳನ್ನ ನೀವಿಬ್ರು ಏನು ಮಾಡೋಕ್ಕಾಗಲ್ಲ. ಯಾಕತ್ತೆ? ಯಾವಾಗ ನೋಡಿದ್ರು ಕಮ್ಲಿ ಅಂತ ಅವಳ ಪರವಾಗಿ ಮಾತಾಡ್ತೀರಾ? ಬೇಬಿ ನಿಮ್ಮ ಮೊಮ್ಮಗಳು ತಾನೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣನಾ? ನನಗೆ ಇಬ್ಬರು ಮೊಮ್ಮಕ್ಕಳು ಒಂದೇನೆ. ಆದರೆ ನಿನ್ನ ಮಗಳು ನನ್ನ ಪ್ರೀತಿಗೆ ಅರ್ಹಳಲ್ಲ ಅಂತ ಪ್ರೂವ್ ಮಾಡ್ಕೊಂಡಿದ್ದಾಳೆ. ನಾನು ತೋರಿಸೋ ಪ್ರೀತಿನ ಸಲಿಗೆನ ಕಳ್ಕೋಬಾರ್ದು, ಉಳಿಸ್ಕೋಬೇಕು ಅಂತ ಕಮಲಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವಳು ಚೆನ್ನಾಗಿ ಓದಿ ರ್ಯಾಂಕ್ ಬಂದಿದ್ದಾಳೆ. ನಿನ್ನ ಮಗಳು ಅದೇ ಸಲಿಗೆ ಪ್ರೀತಿನ ಬಳಸ್ಕೊಂಡು ಹಾಳಾದ. ಕಮಲಿ ಪ್ರೀತಿ ಸಂಬಂಧಕ್ಕೆ ಬೆಲೆ ಕೊಡೋಳು, ಆದರೆ ನಿನ್ನ ಮಗಳು ಹಣ ಆಸ್ತಿ ಅಂತಸ್ತಿಗೆ ಬೆಲೆ ಕೊಡೋಳು. ಕಮಲಿ ತನ್ನ ಗಂಡನ ಜೊತೆ ನ್ಯಾಯವಾಗಿ ಬಾಳ್ತಿದ್ರೆ ನಿನ್ನ ಮಗಳು ಅವಳ ಗಂಡನ ಮೇಲೆ ಕಣ್ಣು ಹಾಕಿದಾಳೆ. ನ್ಯಾಯನಾ? ಇದರಲ್ಲಿ ನಾನು ಭೇದ ಭಾವ ಮಾಡೋದೇನಿದೆ? ಕಮಲಿ ಬೆಣ್ಣೆ ಆದರೆ ನಿನ್ನ ಮಗಳು ಸುಣ್ಣ. ಅದು ಅವರವ್ರು ರೂಪಿಸ್ಕೊಂಡು ವ್ಯಕ್ತಿತ್ವ. ನಾನೇನು ಮಾಡೋಕ್ಕಾಗಲ್ಲ. ಸರಿ, ನೀವೆಲ್ಲ ಹೊರಡ್ಬೋದು. ಕಮಲಿ ಅವರ ಹೊರಡೋಣ. ಸರ್, ನೀವು ಹೊರಟಿರಿ, ನಂಗೆ ಹೊಸ ಆಫೀಸ್ ಕೆಲಸ ಐತೆ, ಮುಗಿಸ್ಕೊಂಬರ್ತೀನಿ. ಸರಿ, ನೀವು ಮುಗಿಸ್ಕೊಳ್ಳಿ, ನಾನು ವೆಯ್ಟ್ ಮಾಡ್ತೀನಿ. ಬೇಡ ಸರ್, ತಡ ಆಯ್ತೈತೆ. ನೀವು ರಚನಾ ಹೊರಟಿರಿ. ಸರಿ, ಹುಷಾರ್. ರಚನಾ ಹೊರಡೋಣ. ಬಾಯ್ ಶಂಭು. ಕಮಲಿ, ನಾನು ಹೋಗ್ತೀನಿ. ಸರಿ ಶಂಭು, ಹುಷಾರು. ಓಕೆ ಕಮಲಿ, ನಾನು ಹೋಗ್ತಿದ್ದೀನಿ. ಬಾಯ್. ಅನಿಕಾ, ನಿಂತ ಹೊಸಿ ಮಾತಾಡೋದೈತೆ, ಬಾ ನನ್ನ ಜೊತೆ. ಕಮಲಿ, ನಂಗೆ ತುಂಬ ಲೇಟ್ ಆಗ್ತಿದೆ. ಏನು ವಿಷಯ ಅಂತ ಬೇಗ ಹೇಳು. ಮಾಮ್ ಆಲ್ರೆಡಿ ಮನೆಗೆ ಬರೋಕ್ಕೆ ಹೇಳಿದ್ದಾರೆ, ನಾನು ಹೋಗಬೇಕು. ಹೋಗು ಅಂತ ಇರು ಅನಿಕಾ. ಅನಿಕಾ, ನಿಮ್ಮ ಅವ್ವ ಹೇಳೋ ಎಲ್ಲ ಮಾತನ್ನು ನೀನು ಕೇಳ್ತೀಯ ಅಲ್ವಾ? ಯಾಕೆ? ಅಲ್ಲ, ಮೊನ್ನೆ ನಿಮ್ಮ ಅವ್ವನ ಹತ್ರ ನಿನ್ಗೆ ಹೇಳೋಕ್ಕೆ ಏನೋ ಹೇಳಿ ಬಂದಿದ್ದೆ. ಅವರು ಅದನ್ನು ಹೇಳಲಿಲ್ವಾ, ಅಥವಾ ಅವ್ರು ಹೇಳಿದ್ರು ಅದನ್ನು ನೀನು ಕೇಳ್ತಿಲ್ವಾ? ಕಮಲಿ,
ನೀನು ಯಾವ ವಿಷಯ ಮಾತಾಡ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ. ಓ ಸರಿ ಅನಿಕಾ, ನಾನು ನಿಂತವ ನೇರವಾಗೇ ಕೇಳ್ತೀನಿ, ನೀನು ನೇರವಾಗೇ ಉತ್ತರ ಕೊಡು. ನಿನಗೆ ರಿಷಿ ಸರ್ ಮ್ಯಾಕೆ ಇನ್ನೂ ಆಸೆ ಹೋಗಿಲ್ವಾ? ರಿಷಿ ಸರ್ ಇನ್ನೂ ನಿನಗೆ ಬೇಕು ಅನ್ನೋ ದುರ್ಬುದ್ಧಿ ನಿನ್ನ ತಲೆಯಾಗ ಐತಲ್ವಾ? ಕಮಲಿ, ಏನು ಮಾತಾಡ್ತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ಸಾಕು ಅನಿಕಾ, ಸಾಕು ನೀನು ನಾಟಕ. ನೀನು ಆಡ್ತಿರೋ ನಾಟಕ ಎಲ್ಲ ನನಗೆ ಗೊತ್ತಾಗಕ್ಕಿಲ್ಲ ಅನ್ಕೊಂಡಿದ್ಯಾ? ರಿಷಿ ಸರ್ ಅಂತ ಅವ್ರು ಹಿಂದೆ ಹೋಯ್ತಿರೋದು, ನೀನು ಬದಲಾಗಿರೋ ಥರ ನಾಟಕ ಆಡ್ತಿರೋದು. ಈ ಕ್ಯಾಂಪು ಇದನ್ನೆಲ್ಲ ಅವ್ರನ್ನ ನಿನ್ನ ಬಲೆಗೆ ಬೀಳ್ಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋದು ಅಂತ ಅರ್ಥ ಆಗದಿರೋಷ್ಟು ದಡ್ಡಿ ಅನ್ಕೊಂಡಿದ್ಯಾ? ನಿನಗೆ ಅವತ್ತೇ ಕಪಾಲು ಕೊಡ್ದೇಳಿದ್ದೀನಿ, ನನ್ನ ಗಂಡನ ಮ್ಯಾಕೆ ಕಣ್ಣು ಹಾಕಿದ್ರೆ ಸರಿ ಇರಕ್ಕಿಲ್ಲ ಅಂತ. ಯಾಕಮ್ಮಿ, ನನ್ನ ಕೈಯಾಗೆ ಮತ್ತೆ ಏಟ್ ತಿನ್ನೋ ಆಸೆನಾ? ಅಲ್ಲ, ನಿಮ್ಮ ಅವನ್ ಆಟ ಬುದ್ಧಿಯೋಳು ಬಂದಿದ್ದೀನಲ್ಲ, ಅವ್ರು ನಿನ್ಗೇನು ಏಳಲೇ ಇಲ್ವಾ? ಯಾವ ತಾಯಿಗಾದರೂ ತನ್ನ ಮಗುಗೆ ಇದ್ದೇ ಇಲ್ಲ ಅಂದ್ರೂ ಬೇಜಾರು ಮಾಡ್ಕೊಳಕ್ಕಿಲ್ಲ, ಆದರೆ ಸಂಸ್ಕಾರ ಇಲ್ಲ ಅಂದರೆ ಜ್ಞಾನನೇ ಬೇಜಾರು ಮಾಡ್ಕೋತಾಳೆ. ಹಠ ಹಿಡ್ದಾರು ಅದನ್ನ ಹೇಳ್ಕೊಡ್ತಾಳೆ. ಆದರೆ ನಿಮ್ಮವ್ವ ಅದು ಯಾವುದನ್ನು ನಿನ್ಗೆ ಹೇಳ್ಕೊಡ್ಲೇ ಇಲ್ವಲ್ಲ ಅನಿಕಾ? ಬೇರೆಯವ್ರ ಗಂಡನ ಮ್ಯಾಕೆ ಕಣ್ಣು ಹಾಕೋದು, ಅವ್ನು ಬೇಕು ಅಂತ ಬಯಸೋದು ನೈತಿಕತೆ ಅಲ್ಲ, ಇದನ್ನ ಸಂಸ್ಕಾರ ಅಂತಲೂ ಕರೆಯೋಕ್ಕಿಲ್ಲ. ನೀನು ಇದನ್ನ ಮಾಡ್ತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವಾ? ಕಮಲಿ, ಮುಚ್ಚೆ ಬಾಯಿ. ಅದೆಲ್ಲ ಮಾಡಿ ಇಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾನಲ್ಲ, ನನ್ನ ತಂಗಿಗೆ ಮೋಸ ಮಾಡಿ ಸ್ವಲ್ಪನೂ ಗಿಲ್ಟ್ ಇಲ್ಲದೆ ಓಡಾಡ್ತೀಯಾನೆ. ಇವನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ. ಅಮ್ಮ ಆಸ್ತಿನ ಅಮ್ಮರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರು. ಆ ಫುಲ್ ರೈಟ್ಸ್ ಅವನ ಹೆಸರಿಗೆ ಹೋಗಬೇಕಾದ್ರೆ 40 ದಿನಗಳ ಕಾಲ ಟೈಮ್ ಬೇಕು. ಆದರೆ 40 ದಿನಗಳಲ್ಲಿ ಆ ಆಸ್ತಿನ ವಾಪಸ್ ತಗೊಬೋದಲ್ವ ನಾವು? ಹೇಗಾದರೂ ಮಾಡಿ ಆಸ್ತಿ ಅವನ ಹೆಸರಿಗೆ ಹೋಗೋದನ್ನ ತಡಿಬೇಕು. ರಚನಾ, ಕ್ಯಾಂಪ್ ಹೇಗಾಯ್ತಮ್ಮ? ಚೆನ್ನಾಗಾಯ್ತಮ್ಮ. ಕಮಲಿಯಲ್ಲಿ ಅವಳು ಕಾಲೇಜಲ್ಲಿ ಏನು ಕೆಲಸ ಇದೆ, ಆಮೇಲೆ ಬರ್ತೀನಿ ಅಂದ್ಲು. ರಚ್ಚು, ಇವತ್ತು ನಿನ್ನ ಮುಖದಲ್ಲಿ ಒಂಥರ ಸಮಾಧಾನ ಕಾಣಿಸ್ತಾ ಇದೆ ಕಂದ. ಹ್ಞೂ ಅಪ್ಪ, ಮನೇಲೇ ಇದ್ದು ಬೋರ್ ಆಗಿ ಕ್ಯಾಂಪಲ್ಲಿ ಮಕ್ಕಳ ಜೊತೆ ಇದ್ದು ಅವಳಿಗೂ ಒಂಥರ ರಿಫ್ರೆಶ್ ಆಯಿತು. ಕಮಲಿ ಒಳ್ಳೆ ಕೆಲಸನೇ ಮಾಡಿದ್ಲು ರಚನನ್ನ ಕರ್ಕೊಂಡು ಹೋಗಿ. ಹ್ಞೂ ಅಮ್ಮ, ತುಂಬ ದಿನಗಳಾದಮೇಲೆ ಮನ್ಸಾರೆ ನಕ್ಕಿದ್ದೀನಿ. ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳ್ಪ. ಅಪ್ಪ, ಅಮ್ಮರ ಹೆಸರಿಗೆ ಆಸ್ತಿ ರಿಜಿಸ್ಟರ್ ಮಾಡಿಸಿದೀವಲ್ಲ,
ಅದ್ರ ಪ್ರೋಸೆಸ್ ನಿಲ್ಸಿದ್ರೆ ಹೇಗೆ? ಯಾಕಪ್ಪ ರಿಷಿ? ಅಲ್ಲಪ್ಪ, ಅಮರ್ ಕಾಣಿಸ್ತಿಲ್ಲ. ಯಾರು ಕಿಡ್ನಾಪ್ ಮಾಡಿರ್ಬೋದು, ಅಥವಾ ಅವನಿಗೆ ಏನಾದರೂ ಸಮಸ್ಯೆ ಆಗಿರ್ಬೋದು. ಆಸ್ತಿ ಪ್ರೋಸೆಸ್ ಆಗೋತು ಅಂದರೆ ಬೇರೆ ಯಾರಾದರೂ ಮಿಸ್ಯೂಸ್ ಮಾಡ್ಕೋಬೋದಲ್ವಾ? ಅಮರ್ ಬಂದ ಮೇಲೆ ಆಸ್ತಿ ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಮುಂದುವರಿಸಿದ್ರೆ ಆಗುತ್ತಲ್ಲ. ರಿಷಿ, ಯಾಕೋ ಈ ಥರ ಯೋಚನೆ ಮಾಡ್ತಿದ್ಯಾ? ಅಮರ್ ತುಂಬ ಒಳ್ಳೆಯವನು ಅಂತ ನೀನು ನಂಬಿದ್ದೆ. ಈಗ ಅವನ ಮೇಲೆ ನಿನಗೆ ಅನುಮಾನ ಬರ್ತಾ ಇದೆಯಾ? ಅಥವಾ ಅಮರ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿದೆಯಾ? ಹೇಳು ರಿಷಿ. ಸರಿಯಾಗಿ ಹೇಳು ರಿಷಿ, ಏನಾಯ್ತು? ಹಾಗೇನೂ ಇಲ್ಲಮ್ಮ. ಯಾರಾದರೂ ಬೇರೆಯವರು ಮಿಸ್ಯೂಸ್ ಮಾಡಿಕೊಂಡ್ರೆ ಅಂತ ಹೇಳಿದೆ ಅಷ್ಟೆ. ರಿಷಿ, ಆಸ್ತಿ ಅಮರ್ ಹೆಸರಿಗೆ ರಿಜಿಸ್ಟರ್ ಆದ ಮಾರನೇ ದಿನದಿಂದ ಅಮರ್ ಕಾಣಿಸ್ತಾ ಇಲ್ಲ. ಹಾಗಾಗಿ ನಿನಗೆ ಅವನ ಬಗ್ಗೆ ಈಗೆಲ್ಲ ಅನುಮಾನ ಬಂದಿರ್ಬೋದು. ಬಟ್ ನೋ ರಿಷಿ, ಇಂಥದ್ದೆಲ್ಲ ಯೋಚನೆ ಬೇಡ. ಅಮರ್ ಖಂಡಿತ ಅಂಥವನಲ್ಲ. ನೀನು ಅಮರ್ ಸಿಗ್ತಾನೆ. ಇನ್ನೊಂದು 2 ದಿನದಲ್ಲಿ ಹುಡ್ಕೊಡ್ತೀವಿ ಅಂತ ಪೊಲೀಸ್ನವರು ಹೇಳಿದ್ದಾರೆ. ಸೊ ಆ ರೀತಿ ಎಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮೋರೋವರ್ ಪ್ರೋಸೆಸ್ಸು ನಿಲ್ಲಿಸೋದು ಬೇಡ. ಪ್ಲೀಸ್ ರಿಷಿ, ಹೀಗೆಲ್ಲ ಮಾತಾಡಬೇಡ. ರಚನಾ ಮನಸ್ಸಿಗೆ ನೋವಾಗುತ್ತೆ. ಅಪ್ಪ, ನನಗಿನ್ ಬೇಜಾರಾಗಕ್ಕೆ ಮನಸ್ಸಲ್ಲಿ ಯಾವ ಜಾಗನೂ ಉಳಿದಿಲ್ಲ. ನಿಮ್ಮ ಅಳಿಯ ಅಷ್ಟು ನೋವು ಕೊಟ್ಟು ಹೋಗಿದ್ದಾನೆ ನನಗೆ. ಅಪ್ಪ, ನಿಮ್ಮಿಬ್ಬರಿಗೂ ಅಮರ್ ನಿಜ ಸ್ವರೂಪನ ಹೇಗೆ ಹೇಳಿ? ನಿಮಗೆ ನಾನು ಹೇಗೆ ಹೇಳಿ ಅಮರ್ ಕೆಟ್ಟವನು ಅಂತ? ರಿಷಿ, ನೀನು ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮಿಂದ ಏನೂ ಮುಚ್ಚಿಡ್ತಿಲ್ಲ ತಾನೇ? ಅಯ್ಯಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ನಂಗೆ ಜಸ್ಟ್ ಆ ಥಾಟ್ ಬಂತು ಅಷ್ಟೆ. ಫೈನ್ ಮಾ, ನಾನು ತುಂಬ ಸುಸ್ತಾಗಿದೆ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಡೋಂಟ್ ವರಿ, ಆ ಥರ ಎಲ್ಲ ಏನು ತೊಂದರೆ ಆಗಿರೋಲ್ಲ. ಶೇರಪ್ಪ, ತುಂಬ ಮಕ್ಕಳು ಬಂದಿದ್ರಾ? ಕಮಲಿ, ಮೊದಲು ನೀನು ಬಾಯಿ ಬಂದಂಗೆ ಮಾತಾಡೋದನ್ನ ನಿಲ್ಲಿಸು. ಬಿಟ್ಟ ಅಂದರೆ ಬಾಯಲ್ಲಿರೋ ಅಲ್ಲೆಲ್ಲ ಉದ್ರೋಗ್ಬೇಕು. ಮಾಡೋದೆಲ್ಲ ಮಾಡಿ ಮತ್ತೆ ತೇಪೆ ಹಾಕಕ್ಕೆ ನೋಡ್ತೀಯ. ಇವತ್ತು ನಿನ್ನ ಕಣ್ಣ ಹೇಳ್ತೈತೆ ನೀನು ಎಂಥ ಮಣ್ಣು ತಿನ್ನೋ ಕೆಲಸ ಮಾಡಕ್ಕೆ ಹೊಂಟಿದ್ದೆ ಅಂತ. ನೋಡೋ ಅನಿಕಾ, ನೀನು ಮಾಡ್ತೀಯದು ಸರಿಯಲ್ಲ. ರಿಷಿ ಸರ್ ತವ ಹೋಗೋದು, ಅವ್ರು ತವ ಸಲ್ಗೆ ತೋರಿಸೋದು, ಇದ್ಯಾವುದು ಸರಿ ಹೋಗಕ್ಕಿಲ್ಲ. ಯಾಕಂದ್ರೆ ಅವ್ರು ನನ್ನ ಗಂಡ. ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟವ್ರೆ. ಅವರು ಈ ಬದುಕು ಪೂರ್ತಿ ನನ್ನ ಜೊತೆನೇ ಬದುಕ್ತಾರೆ. ಅವರು ನನ್ನವ್ರು ಮಾತ್ರ. ನೋಡು, ರಿಷಿ ಸರ್ನ ಬೇರೆ ದೃಷ್ಟಿಯಾಗಿ ನೋಡೋದನ್ನ ಬಿಟ್ಬಿಡು. ಅದು ನಿನ್ಗೆ ಒಳ್ಳೇದಲ್ಲ. ಇಷ್ಟೆಲ್ಲ ಅಜ್ಞಾಕ್ಕೂ ಇದನ್ನೇ ಮಾಡ್ತೀಯ ಅನ್ನೋದಾದ್ರೆ ಏನೇ ಮಾಡ್ತೀಯಾ? ರಿಷಿ ನಿನ್ನವನಲ್ಲ, ನನ್ನವನು. ಏನ್ ಮಾಡ್ತೀಯ? ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಅಂದ್ರೆ ಈಗ ನಿನ್ ಮುಂದೆ ಡ್ರಾಮಾ ಮಾಡೋ ನೆಸೆಸಿಟಿ ಇಲ್ಲ. ಅದಕ್ಕೆ ಸತ್ಯನೇ ಹೇಳ್ತೀನಿ, ಕೇಳಿಸ್ಕೊ. ರಿಷಿ ಅಂದ್ರೆ ನನಗೆ ಪ್ರಾಣ. ನಾನು ಅವನನ್ನ ಲವ್ ಮಾಡ್ತಾ ಇದ್ದೀನಿ. ಅವನನ್ನೇ ಮದುವೆ ಆಗ್ತೀನಿ. ನೀನೇನು ಮಾಡೋಕ್ಕಾಗಲ್ಲ. ಅನಿಕಾ, ಏಯ್, ರಿಷಿನ ಜಸ್ಟ್ ಫ್ಯೂ ಇಯರ್ಸ್ ಹಿಂದೆ ನೀನು ಲವ್ ಮಾಡಿ ಮದುವೆ ಆಗಿರೋ ನಿನಗೆ ಅವನ ಬಗ್ಗೆ ಇಷ್ಟು ಪೊಸೆಸಿವ್ನೆಸ್ ಇದ್ರೆ ನಾನು ಅವನ್ನ ಮೊದಲಿಂದಾನೇ ಲವ್ ಮಾಡ್ತಿದ್ದೀನಿ ಕಣೆ.
ನನಗಿನ್ನಷ್ಟಿರ್ಬೇಡ. ಅವನೇ ನನ್ನ ಪ್ರಪಂಚ ಅಂತ ಅನ್ಕೊಂಡಿರೋಳು ನಾನು. ಆದ್ರೂ ನಿಮ್ಮಿಬ್ರನ್ನ ಲವ್ ಬರ್ಡ್ಸ್ ತರ ಓಡಾಡಿದ್ನ ನೋಡ್ದೆ, ಮದ್ವೆ ಆಗೋದನ್ನ ನೋಡ್ದೆ, ನೀವಿಬ್ರು ನಗ್ನಗ್ತಾ ಆರಾಮಾಗಿ ಬದುಕೋದನ್ನ ನಾನು ನೋಡ್ದೆ. ಅವಾಗೆಲ್ಲ ನನ್ನ ಹೊಟ್ಟೆಯಲ್ಲಿ ಮೆಣಸಿನ ಪುಡಿ ಹಬ್ದಾಗ ಆಗ್ತಿತ್ತು ಗೊತ್ತಾ. ಆಲ್ವೇಸ್ ಲೂಸರ್ ತರ ಕಣ್ಣೀರ್ ಹಾಕೊಂಡು ಬದುಕೋಕೆ ನನಗಿಷ್ಟ ಇಲ್ಲ. ರಿಷಿ ನನಗೆ ಬೇಕು, ನಾನು ಅವನ್ನ ಪಡ್ಕೋತೀನಿ. ಐ ವಾಂಟ್ ಹಿಮ್